ವಂದಿಸ್ತೇವೆ. ದೇವ ಹೇಳ್ತಕ್ಕಂಥ ನಿಮ್ಮ ದೈವದಾಸರಿ ಸ್ವಾಮಿ ಪರಲೋಕದ ಜ್ಞಾನವನ್ನು ಒದಗಿಸಿಕೊಟ್ಟು ಉತ್ತಮ ರೀತಿಯಲ್ಲಿ ಪ್ರಕಟಿಸುವಂತೆ ನಿನ್ನ ಸಹಾಯವನ್ನು ಮಾಡು. ದೇವ ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ನಿನ್ನ ವಾಕ್ಯವನ್ನು ಆಲಿಸ್ತಕ್ಕಂಥ ಪ್ರತಿಯೊಬ್ಬ ದೈವ ಸೇವಕರಿಗೂ ದೇವರೇ ನಿನ್ನ ಆತ್ಮ ಪ್ರೇರಣೆಯನ್ನು ಉಂಟು ಮಾಡಿ ನಿನ್ನ ವಾಕ್ಯವನ್ನು ಅತ್ತಾಶಕ್ತಿಯಿಂದ ಗ್ರಹಿಸಿಕೊಂಡು ಅದರ ಪ್ರಕಾರವಾಗಿ ಜೀವಿಸಿ ಇಳುಕೊಳ್ಳೆ ಸಾಕ್ಷಿ ಮಕ್ಕಳಾಗಿ ಬದುಕಿ ಬಾಳುವಂತೆ ನಿನ್ನ ಸಹಾಯವನ್ನು ಮಾಡು. ದೇವ ಈ ವಾಕ್ಯ ಭಾಗವನ್ನ ಆದಿಯಿಂದ ಅಂತ್ಯದವರೆಗೂ ಮಧ್ಯಸ್ಥನಾಗಿ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್ ಆಮೇನ್. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ತಂದೆ ಆದ ದೇವರಿಗೂ ಹಾಗೂ ಈ ದಿನದಲ್ಲಿ ನಮ್ಮ ಹಾಗೂ ನಿಮ್ಮ ಆತ್ಮಿಕ ಜೀವಿತಕ್ಕೋಸ್ಕರವಾಗಿ ಆತ್ಮಿಕವಾದ ಲಾಭಕ್ಕೋಸ್ಕರವಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಯೆಶಾಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 1ರಿಂದ 9 ವಚನಗಳನ್ನ ನಾವು ಧ್ಯಾನ ಮಾಡಲಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದಲ್ಲಿ ನಾವು 3 ಭಾಗಗಳನ್ನಾಗಿ ವಿಂಗಡಿಸಬಹುದು. 1ನೇ ಭಾಗ ನಾವು ನೋಡುತ್ತಿರುವಾಗ ಇಸ್ರಾಯೇಲರು ಐಗುಪ್ತರ ಅಶ್ವಬಲ ಮತ್ತು ರಥಬಲದ ಮೇಲೆ ಭರವಸೆ ಇಟ್ಟರು ಎಂಬುದಾಗಿ ನೋಡುತ್ತೇವೆ 31ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ. ಅದೇ ರೀತಿಯಲ್ಲಿ 7ನೇ ಭಾಗ ಇಸ್ರಾಯೇಲರನ್ನ ಕಾಪಾಡ್ತಾ ಇದ್ದಾನೆ ದೇವರು 31ನೇ ಅಧ್ಯಾಯದ 4ರಿಂದ 7 ವಚನಗಳನ್ನು ನೋಡುತ್ತೇವೆ. ಅದೇ ರೀತಿಯಲ್ಲಿ 3ನೇ ಭಾಗ ನೋಡುತ್ತಿರುವಾಗ ಅಶೂರ್ಯರು ಅಲ್ಲಿ ನಾಶವಾಗುವುದನ್ನ ನಾವು ನೋಡ್ತಾ ಇದ್ದೇವೆ 31ನೇ ಅಧ್ಯಾಯ 8ರಿಂದ 9 ವಚನಗಳೆಂಬುದಾಗಿ. ಇಲ್ಲಿ ವಿಶೇಷವಾಗಿ ಯೆಶಾಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ ಒಂದು ಮುಖ್ಯ ಪ್ರಸ್ತಾಪ ತಲೆಬರ ಶಿರೋನಾಮ ನೋಡುತ್ತಿರುವಾಗ ಇಲ್ಲಿ ಹೇಗಲ್ಪಡುತ್ತದೆ, ಯೆಹೋವನೇ ಯೆಹೂದ್ಯರಿಗೆ ನಿಜ ರಕ್ಷಕ ಎಂಬುದಾಗಿ. ದೇವರು ಪ್ರತಿಯೊಬ್ಬರಿಗೂ ಸಹ ನಿಜವಾಗಲೂ ರಕ್ಷಣೆಯನ್ನು ನೀಡತಕ್ಕಂಥವರಾಗಿದ್ದಾರೆ. ಆತ್ಮಿಕವತ್ತಕ್ಕಂಥ ಒಂದು ರಕ್ಷಣೆ ಮತ್ತು ಶಾರೀರಿಕವತ್ತಕ್ಕಂಥ ರಕ್ಷಣೆ ದೇವರು ನಮಗೆ ನಿಜವಾಗಲೂ ಇಲ್ಲಿ ನೀಡ್ತಾ ಇರತಕ್ಕಂಥದ್ದನ್ನ ಯೆಶಾಯನು ದೇವರ ಕೊಡ್ತಕ್ಕಂಥ ಇಸ್ರಾಯೇಲ್ ಜನರಿಗೆ ಹೇಳುವುದನ್ನು ನೋಡ್ತಾ ಇದ್ದೇವೆ. ಇಲ್ಲಿ 1ನೇ ಭಾಗ ನೋಡ್ತಿರುವಾಗ ಇಸ್ರಾಯೇಲರು ಮತ್ತು ಯೆಹೂದ್ಯರು ಏನ್ ಮಾಡ್ತಾರೆ ಅಂದ್ರೆ ಐಗುಪ್ತರ ಒಂದು ಅಶ್ವಬಲದಲ್ಲಿ ರಥಬಲದಲ್ಲಿ ಆಶ್ರಯಿಸುವುದನ್ನ ನಾವು ನೋಡ್ತಿದ್ದೇವೆ. ಐಗುಪ್ತ ಅಂತಕ್ಕಂಥ ಒಂದು ಪ್ರದೇಶವನ್ನ ನಾವು ನೋಡುತ್ತಿರುವಾಗ ಅದು ಅದರ ಹಿನ್ನೆಲೆಯಲ್ಲಿ ನೋಡುತ್ತಿರುವಾಗ ಏಷ್ಯಾ ಖಂಡದ ನೈಋತ್ಯ ದಿಕ್ಕಿನಲ್ಲಿರುವ ಮತ್ತು ಆಫ್ರಿಕಾ ಖಂಡದ ಈಶಾನ್ಯ ದಿಕ್ಕಿನಲ್ಲಿರುವ ಕೂಡುವಲ್ಲಿ ಇರ್ತಕ್ಕಂಥ ಒಂದು ಸ್ಥಳದ ಒಂದು ಭೂ ಪ್ರದೇಶವನ್ನ ಐಗುಪ್ತ ದೇಶ ಎಂಬುದಾಗಿ ನಾವು ಕರೀತೇವೆ. ಇದು ಕ್ರಿಸ್ತಪೂರ್ವ 4500 ವರ್ಷಗಳಲ್ಲಿ ಇಡೀ ಪ್ರಪಂಚಕ್ಕೆ ಶ್ರೇಷ್ಠ ನಾಗರಿಕತೆಯ ಒಂದು ಪ್ರಾಮುಖ್ಯವಾದಕ್ಕಂಥ ಸ್ಥಳವಾಗುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಇದರಲ್ಲಿ 2 ಭಾಗಗಳನ್ನು ನಾವು ನೋಡುವಾಗ 1ನೇ ಭಾಗ ದಕ್ಷಿಣದಿಂದ ಈಶಾನ್ಯವರೆಗೂ ಇದರ ಒಂದು ನಾಗರಿಕತೆ ಹರಡಿತ್ತು ಮತ್ತು ಇನ್ನೊಂದು ಭಾಗ ನೈಲ್ ನದಿಯ ಒಂದು ತುದಿವರೆಗೂ ಸಹ ಈ ನಾಗರಿಕತೆಯ ಒಂದು ಪ್ರಸ್ತಾಪ, ನಾಗರಿಕತೆಯ ಒಂದು ಶ್ರೇಷ್ಠತೆ ಹರಡಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಒಂದು ನೈಲ್ ನದಿ ಅಂತಕ್ಕಂಥದ್ದು ಎಲ್ಲಿ ಹುಟ್ಟುತ್ತದೆ ಎಂಬುದನ್ನು ನೋಡುತ್ತಿರುವಾಗ ಮಧ್ಯ ಆಫ್ರಿಕಾದಲ್ಲಿ ಇದು ಹುಟ್ಟತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ಅಲ್ಲಿ ಪ್ರತಿ ವರ್ಷವೂ ಸಮೃದ್ಧಿಯಾಗಿ ಮಳೆ ಬರುವುದರಿಂದ ಈ ನೈಲ್ ನದಿ ಪ್ರತಿ ವರ್ಷ ತುಂಬಿ ತುಳುಕ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಆ ಒಂದು ಈಜಿಪ್ಟ್ ದೇಶದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ರೈತರಿಗೆ ಬೇಕಾಗ್ತಕ್ಕಂಥ ಬೆಳೆಗಳನ್ನ ಮತ್ತು ದವಸ ಧಾನ್ಯಗಳನ್ನ ಬೆಳೆಯುವುದಕ್ಕೆ ಉತ್ತಮ ರೀತಿಯಲ್ಲಿ ಸಹಾಯವಾಗುತ್ತದೆ ಎಂಬತಕ್ಕಂಥದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಇನ್ನು ಉಳಿದಿರ್ತಕ್ಕಂಥ ಇಸ್ರೇಲ್ ಮತ್ತು ಸಿರಿಯಾ ದೇಶದವರು ಅಲ್ಲಿ ಮಳೆ ಇಲ್ಲದ ಕಾರಣ ಅವರ ಒಂದು ಜೀವನಕ್ಕೆ ಉಪಯುಕ್ತ ದವಸ ಧಾನ್ಯಗಳನ್ನ ಕೊಂಡುಕೊಳ್ಳುವುದಕ್ಕೋಸ್ಕರವಾಗಿ ಈಜಿಪ್ಟ್ ದೇಶಕ್ಕೆ ವಲಸೆ ಹೋಗ್ತಿದ್ದರು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇವರು ವಲಸೆ ಹೋಗಬೇಕಾದ್ರೆ ದಕ್ಷಿಣದ ಸೀಮದಿಂದ ಒಂದು ವಲಸೆ ಹೋಗೋದಕ್ಕೆ ಸಾಧ್ಯ ಹೊರತು ಬೇರೆ ಯಾವ ಮಾರ್ಗ ಇಲ್ಲ ಎಂಬುದಾಗಿ ನಾವು ಸತ್ಯವೇದ ಭಾಗದಲ್ಲಿ ಸಹ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ನಾವು ನೋಡುತ್ತಿರುವಾಗ
ಯಹೂದ್ಯದಿಂದ ಐಗುಪ್ತಕ್ಕೆ ಹೋಗಿ ಬರಬೇಕಾದರೆ ದಕ್ಷಿಣ ಸೀಮೆ ಮೂಲಕವೇ ಹಾದು ಹೋಗಬೇಕಾಗಿತ್ತು. ಮತ್ತು ಐಗುಪ್ತರ ಒಂದು ಸಹಾಯವನ್ನ ಕೊಂಡುಕೊಳ್ಳಲು ಯಹೂದ್ಯ ಸರಕುಗಳನ್ನು ಮತ್ತು ಸಂಪತ್ತುಗಳ ಬಂಡಿಯನ್ನು ಕಳಿಸುತ್ತಿತ್ತೆಂದು ಯೆಶಾಯನು ವಿವರವಾಗಿ ಇಲ್ಲಿ ಹೇಳ್ತಾನೆ. ಆದರೆ ಅದೆಲ್ಲವನ್ನು ನಿಜ ಸ್ಥಿತಿ ನಾವು ಯೋಚನೆ ಮಾಡುತ್ತಿರುವಾಗ ಈ ಐಗುಪ್ತ ಅಂತಕ್ಕಂಥ ಜನಾಂಗ ನಿಷ್ಪ್ರಯೋಜನ ಜನಾಂಗ ಎಂಬುದಾಗಿ ಇಲ್ಲಿ ಸೂಚಿಸುತ್ತದೆ. ನಿಷ್ಪ್ರಯೋಜನ ಜನಾಂಗ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಹೂದ ಮತ್ತು ಯೆರೂಸಲೇಮಿನ ಒಂದು ದಕ್ಷಿಣ ರಾಜ್ಯ ಯಹೂದ ರಾಜಧಾನಿಯಾಗಿತ್ತು. ಇಸ್ರಾಯೇಲರ ಜನರ ದೇವಾಲಯ ಅಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಮತ್ತು ಅರಸನಾಗ್ತಕ್ಕಂಥ ಸಲ್ಮೋನನು ಮರಣದ ನಂತರ ಇಸ್ರೇಲ್ ಮತ್ತು ಉತ್ತರ ರಾಜ್ಯ ಇಸ್ರೇಲ್, ದಕ್ಷಿಣ ರಾಜ್ಯ ಯಹೂದ ಎಂಬುದಾಗಿ ವಿಭಾಗಿಸಲ್ಪಟ್ಟಿತ್ತು. ಈ ರೀತಿಯಲ್ಲಿ ಒಂದು ಈಜಿಪ್ಟ್ ದೇಶದ ಒಂದು ಹಿನ್ನೆಲೆಯನ್ನ ನಾವು ನೋಡುವಾಗ ಅಲ್ಲಿ ಏಷ್ಯನ್ ಹೇಳ್ತಿದ್ದಾನೆ ಆ ಒಂದು ಜನಾಂಗ ಅಂತಕ್ಕಂಥದ್ದು ನಿಷ್ಪ್ರಯೋಜನವಾಗ್ತಕ್ಕಂಥ ಜನಾಂಗವಾಗಿದೆ ಎಂಬುದಾಗಿ ನಾವು ಸತ್ಯದ ಭಾಗದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಈಜಿಪ್ಟ್ ದೇಶದಲ್ಲಿ ಸ್ವಕೀಯ ಜನರಾಗಿರ್ತಕ್ಕಂಥ ಇಸ್ರೇಲ್ ಜನರು ಬಿಟ್ಟಿ ಕೆಲಸವನ್ನ ಮಾಡಿಸಿಕೊಡುತ್ತಾ ಇದ್ದರು. ಅದೇ ರೀತಿಯಲ್ಲಿ ಮತ್ತು ಅವರು ಮೊರೆಹಿಟ್ಟಾಗ ದೇವರು ಮೋಶೆಯ ಮೂಲಕವಾಗಿ ಐಗುಪ್ತ ದೇಶದಿಂದ ಸ್ವಕೀಯ ಜನರನ್ನ ಬಿಡಿಸಿಕೊಳ್ಳತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿ ದೇವರು 10 ಬಾಧೆಗಳನ್ನು ಸಹ ಕೊಟ್ಟನೆಂಬುದಾಗಿ ಅವರಿಗೆ ಎಂಬುದಾಗಿ ನಾವು ಸತ್ಯದ ಭಾಗದಲ್ಲಿ ನೋಡ್ತೇವೆ. ಈ ರೀತಿಯಲ್ಲಿ ಇಂಥ ಒಂದು ಜನರನ್ನ ಇಸ್ರೇಲ್ ಜನರು ಏನ್ ಮಾಡ್ತಾರೆ, ಅವರ ಒಂದು ಅಶ್ವಬಲದಲ್ಲಿ, ಅವರ ಒಂದು ರಥಬಲದಲ್ಲಿ ಆಶ್ರಯಿಸತಕ್ಕಂಥದ್ದನ್ನ, ಅವರ ಮೇಲೆ ನಂಬಿಕೆ ಇಟ್ಟಿರತಕ್ಕಂಥದ್ದನ್ನ, ಅವರ ಕಡೆಗೆ ದೃಷ್ಟಿ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ಬರ್ತದೆ 31ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ, ಇಸ್ರಾಯೇಲರ ಸದಮಲ ಸ್ವಾಮಿಯ ಕಡೆಗೆ ದೃಷ್ಟಿ ಇಡಲಿಲ್ಲ, ಯೆಹೋವನನ್ನು ಆಶ್ರಯಿಸುವುದಿಲ್ಲ. ಹೀಗೋ ಆತನು ವಿವೇಕಿ, ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆಯದೆ ಕೇಡನ್ನು ಬರಮಾಡುವನು. ಕೆಡಕರ ಒಂದು ಮನೆತನಕ್ಕೂ ಅನ್ಯಾಯ ಒಂದು ಗಾರರ ಸಹಾಯಕರಿಗೂ ವಿರುದ್ಧವಾಗಿ ಹೇಳುವನು. ಐಗುಪ್ತರು ಮನುಷ್ಯ ಮಾತ್ರದವರೇ, ದೇವರಲ್ಲ. ಅವರ ಅಶ್ವಗಳು ಮಾಂಸ ಮಾಯವೇ, ಆತ್ಮವಲ್ಲ. ಯೆಹೋವನು ಕೈ ಚಾಚುವಾಗ ಸಹಾಯ ಮಾಡಿದವನು ಮುಗ್ಗರಿಸುವನು, ಸಹಾಯ ಪಡೆದವನು ಬಿದ್ದು ಹೋಗುವನು ಅಂತೂ ಎಲ್ಲರೂ ಒಟ್ಟಿಗೆ ಲಯವಾಗುತ್ತಾರೆ ಎಂಬುದಾಗಿ ಯೆಶಾಯನು ಏನ್ ಮಾಡ್ತಿದ್ದಾನೆ, ಇಸ್ರಾಯೇಲ್ ಜನರಿಗೆ ತಿಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ದೇವರ ನಿಜವಾದ ರಕ್ಷಣೆ ಕೊಡತಕ್ಕಂಥ ಒಂದು ಭರವಸೆ ಇಲ್ಲದೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಒಂದು ರಥಗಳ ಮೇಲೆ, ಐಗುಪ್ತ ದೇಶದ ಒಂದು ಅಶ್ವಬಲಗಳ ಮೇಲೆ, ಐಗುಪ್ತ ದೇಶದ ಒಂದು ಜನಬಲದ ಮೇಲೆ, ಐಗುಪ್ತ ದೇಶದ ಒಂದು ಸವಾರರ ಮೇಲೆ ಇಲ್ಲಿ ಆತುಕೊಳ್ಳುವುದನ್ನ, ಆಶ್ರಯ ಪಡೆದುಕೊಳ್ಳನ್ನ ನಾವು ನೋಡ್ತಾ ಇದ್ದೇವೆ. ಆದರೆ ಯೆಶಾಯನು ಇಸ್ರಾಯೇಲ್ ಜನರಿಗೆ ದೇವರು ಈ ರೀತಿಯಲ್ಲಿ ಎಚ್ಚರಿಸಲ್ಪಡ್ತಕ್ಕಂಥದ್ದನ್ನ ಮಾತುಗಳನ್ನ ಹೇಳ್ತಾನೆ. ಸದಮಲ ಸ್ವಾಮಿ ಇರ್ತಕ್ಕಂಥ ದೇವರ ಕಡೆಗೆ ದೃಷ್ಟಿ ಇಡುವುದಿಲ್ಲ ಮತ್ತು ಯೆಹೋವನನ್ನು ಆಶ್ರಯಿಸುವುದಿಲ್ಲ. ಆತನು ತನ್ನ ಮಾತುಗಳನ್ನು ಹಿಂದಕ್ಕೆ ತೆಗೆಯದೆ ಕೇಡನ್ನು ಬರಮಾಡುವನು. ಆತನು ಖಂಡಿತವಾಗಿ ನಮ್ಮನ್ನ ಕೇಡಿಗೆ ಗುರಿ ಮಾಡ್ತಾನೆ. ಮತ್ತು ಅದೇ ರೀತಿ ನಾವು ಪಾಪದಿಂದ ನಾವು ಬಿಡುಗಡೆ ಆಗುವುದಾದರೆ ದೇವರು ಖಂಡಿತ ನಮ್ಮನ್ನ ರಕ್ಷಿಸ್ತಕ್ಕಂಥದ್ದನ್ನ ಯೆಶಾಯನ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ಇಲ್ಲಿ ದೇವರ ವಾಕ್ಯವನ್ನ ಪ್ರಾಲಾಪಿಸಿದ ದೇವರ ವಾಕ್ಯವನ್ನ ಪ್ರಕಟಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 2ನೇ ಒಂದು ಭಾಗವನ್ನು ನಾವು ನೋಡ್ತಿರುವಾಗ ಇಲ್ಲಿ ಹೇಳಲ್ಪಡ್ತದೆ, ಯೆಹೋವನು ಹೀಗೆ ಹೇಳಿದ್ದಾನೆ, ಪ್ರಾಯದ ಸಿಂಹವು ಬೇಟೆಯ ಮೇಲೆ ಬಿದ್ದು ಗುರುಗುಟ್ಟುತ್ತಿರುವಾಗ ಕಾವಲುಗಾರನ ಕೂಗನ್ನು ಕೇಳಿ ಬಹುಮಂದಿ ಕುರುಬರು ಅದಕ್ಕೆ ವಿರುದ್ಧವಾಗಿ ಕೂಡಿ ಬಂದರು. ಅದರ ಒಂದು ಕೂಗಾಟಕ್ಕೆ ಹೆದರದೆ ಅವರ ಗದ್ದಲದಿಂದ ಹೇಗೋ ಧೈರ್ಯಗೆಡುವುದಿಲ್ಲವೋ ಹಾಗೆ ಸೇನಾಧೀಶನಾದ ಯೆಹೋವನು ಯುದ್ಧ ಮಾಡಲು ಚೀಯೋನ್ ಪರ್ವತ ಶಿಖರದ ಮೇಲೆ ಇಳಿದು ಬರುವನು ಎಂಬುದಾಗಿ ದೇವರು ಯಾವ ರೀತಿಯಲ್ಲಿ ನಮ್ಮನ್ನ ಕಾಪಾಡುತ್ತಾನೆ, ಯಾವ ರೀತಿಯಲ್ಲಿ ಶತ್ರುಗಳನ್ನ ನಾಶ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಯೆಶಾಯನು ಚೀಯೋನ್ ಪರ್ವತದ ಮೇಲೆ ದೇವರು ಬಂದು ನಮ್ಮನ್ನ ಕಾಪಾಡುತ್ತಾನೆ ಮತ್ತು ಶತ್ರುಗಳನ್ನ ನಾಶ ಮಾಡ್ತಕ್ಕಂಥದ್ದನ್ನ ಒಂದು ಪ್ರಕಟಣೆಯನ್ನ, ಪ್ರವಾದನೆಯನ್ನ ಇಸ್ರಾಯೇಲ್ ಜನರಿಗೆ ನುಡಿಯುವುದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಚೀಯೋನ್ ಅಂತಕ್ಕಂಥ ಒಂದು ವಿಷಯದ ಒಂದು ಹಿನ್ನೆಲೆಯನ್ನು ನೋಡುತ್ತಿರುವಾಗ, ಚೀಯೋನ್ ಪರ್ವತವು
ಇಸ್ರಾಯೇಲರ ದೇವರನ್ನ ಆರಾಧಿಸತಕ್ಕಂಥ ಒಂದು ಸ್ಥಳವಾಗಿತ್ತು. ಮತ್ತು ಚಿಯೋನ್ ಪರ್ವತವು ಭೂಮಿಯ ಮೇಲೆ ಯೆಹೋವನು ವಾಸಿಸ್ತಕ್ಕಂಥ ಒಂದು ಸ್ಥಳವಾಗಿತ್ತು. ಚಿಯೋನ್ ಪರ್ವತವು ಅತಿ ಪರಿಶುದ್ಧವಾಗತಕ್ಕಂಥ ಒಂದು ಪಟ್ಟಣವಾಗಿತ್ತು ಎಂಬುದಾಗಿ ಅದರ ಹಿನ್ನೆಲೆ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರಿಗೆ ಕೇಳಲ್ಪಡುತ್ತದೆ, ದೇವರ ಒಂದು ಕೋಪ, ದೇವರ ಒಂದು ಜಯ ಯಾವ ರೀತಿ ಆಗ್ತದೆ ನೋಡ್ತಿರುವಾಗ 4ನೇ ವಚನದಲ್ಲಿ ಹೇಳಲ್ಪಡುತ್ತದೆ, ಯೆಹೋವನು ನನಗೆ ಹೀಗೆ ಹೇಳಿದ್ದಾನೆ, ಸಿಂಹವು, ಪ್ರಾಯದ ಸಿಂಹವು ಬೇಟೆಯ ಮೇಲೆ ಬಿದ್ದು ಗುರುಗುಟ್ಟುತ್ತಿರುವಾಗ ಕಾವಲುಗಾರನ ಕೂಗನ್ನು ಕೇಳಿ ಬಹುಮಂದಿ ಅದಕ್ಕೆ ವಿರುದ್ಧವಾಗಿ ಕೂಡಿ ಬಂದರೂ ಅದರ ಕೂಗಾಟಕ್ಕೆ ಹೆದರದೆ ಅದರ ಒಂದು ಗದ್ದಲದಿಂದ ಧೈರ್ಯ ಕುಂದುವುದಿಲ್ಲವೋ, ಹಾಗೆ ಸೇನಾಧೀಶನಾದ ಯೆಹೋವನು ಯುದ್ಧ ಮಾಡಲು ಚೀಯೋನ್ ಪರ್ವತದ ಮೇಲೆ ಇಳಿದು ಬರುವನು. ಹೆಣ್ಣು ಹಕ್ಕಿಗಳು ಹಾರಿ ಹಾಡುತ್ತಾ ಮರಿಗಳನ್ನು ಕಾಪಾಡಿಕೊಳ್ಳುವಂತೆ ಸೇನಾಧೀಶ್ವರನಾದ ಯೆಹೋವನು ಯೆರೂಸಲೇಮನ್ನ ಕಾಪಾಡುವನೆಂಬುದಾಗಿ. ಒಂದು ಕೋಳಿ ತನ್ನ ಮರಿಗಳನ್ನ ಯಾವ ರೀತಿಯಲ್ಲಿ ಭದ್ರವಾಗಿ ಕಾಪಾಡುತ್ತದೋ ಅದೇ ರೀತಿಯಲ್ಲಿ ಸಹ ದೇವರು ನಮ್ಮನ್ನ ಕಾಪಾಡುತ್ತಾನೆ, ನಮ್ಮನ್ನ ರಕ್ಷಣೆ ಮಾಡುತ್ತಾನೆ, ನಮ್ಮನ್ನ ಕಾವಲುಗಾರನಾಗಿ ಇರ್ತಾನೆ ಅಂತಕ್ಕಂಥದ್ದನ್ನ ಯೆಶಾಯನು, ಒಂದು ಪ್ರಾಯದ ಸಿಂಹ ಯಾವ ರೀತಿಯಲ್ಲಿ ಗುರುಗುಟ್ಟುತ್ತಿರುತ್ತದೋ, ಎಷ್ಟು ಜನ ಅದಕ್ಕೆ ವಿರುದ್ಧವಾಗಿ ಬಂದರೂ ಸಹ ಅದು ಹೆದರುವುದಿಲ್ಲವೋ, ಅದರ ಗದ್ದಲದಿಂದ ಅದು ಧೈರ್ಯ ಗುಂದುವುದಿಲ್ಲವೋ, ಹಾಗೆಯೇ ಸೇನಾಧೀಶು ಅಂತಕ್ಕಂಥ ಯೆಹೋವನು ಸಹ ಈ ಒಂದು ಇಸ್ರಾಯೇಲ್ ಜನರಿಗೆ ವಿರುದ್ಧ ಬರ್ತಕ್ಕಂಥ ಒಂದು ಶತ್ರುಗಳನ್ನ ಸೆದೆ ಬಡುತ್ತಾನೆ. ಚೀಯೋನ್ ಅಂತಕ್ಕಂಥ ಪರ್ವತ ಶಿಖರದ ಮೇಲೆ ಬಂದು ಯುದ್ಧ ಮಾಡುತ್ತಾನೆ, ನಮ್ಮನ್ನ ಕಾಪಾಡುತ್ತಾನೆ. ಹೆಣ್ಣು ಹಕ್ಕಿಗಳು ಹಾರಾಡಿಯುತ್ತಾ ತನ್ನ ಮರಿಗಳನ್ನ ಯಾವ ರೀತಿಯಲ್ಲಿ ಕಾಯ್ದು ಕಾಪಾಡಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ಸೊಕ್ಕೆ ಜನ ಇರ್ತಕ್ಕಂಥ ನಮ್ಮನ್ನು ದೇವರು ಬಂದು ಕಾಯ್ದು ಕಾಪಾಡುತ್ತಂತಕ್ಕಂಥ ಒಂದು ವಿಷಯವನ್ನ ಯೆಶಾಯನು ಸ್ವಕ್ಕೆ ಜನ ಇರ್ತಕ್ಕಂಥ ಇಸ್ರಾಯೇಲರಿಗೆ ತಿಳಿಸ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಮುಂದೆ ನಾವು ನೋಡ್ತಿರುವಾಗ, ಮತ್ತು ಕಾಯುವನು, ಹಾದು ಹೋಗುತ್ತಾ ಅಪಾಯದಿಂದ ತಪ್ಪಿಸುವನು. ಇಸ್ರಾಯೇಲರೇ, ನೀವು ಯಾರಿಗೆ ಅಗಾಧ ದ್ರೋಹವನ್ನು ಮಾಡಿದ್ದೀರೋ ಆತನ ಕಡೆಗೆ ತಿರುಗಿಕೊಳ್ಳಿರಿ. ನೀವು ನಿಮ್ಮ ಕೈಯಿಂದ ರೂಪಿಸಿಕೊಂಡಿರುವ ಬೆಳ್ಳಿಯ ಮತ್ತು ಬಂಗಾರದ ವಿಗ್ರಹಗಳನ್ನ ಆ ದಿನದಲ್ಲಿ ಪ್ರತಿಯೊಬ್ಬನು ಬಿಸಾಡಿ ಬಿಡುವನು. ಅವುಗಳಲ್ಲಿ ರೂಪಿಸಿದ್ದು ಪಾಪವಷ್ಟೇ ಎಂಬುದಾಗಿ. ನೀವು ದೇವರಾಗಿರ್ತಕ್ಕಂಥ ಸ್ವಕ್ಕೆ ಜನ ಇರ್ತಕ್ಕಂಥ ನೀವು ಯಾರಿಗೆ ನೀವು ದ್ರೋಹದ ಕಾರ್ಯವನ್ನು ಮಾಡಿದ್ದೀರೋ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನೀವು ಬಂಗಾರದಿಂದ ಮಾಡತಕ್ಕಂಥ ವಿಗ್ರಹಗಳನ್ನ, ಬೆಳ್ಳಿಯಿಂದ ಮಾಡತಕ್ಕಂಥ ವಿಗ್ರಹಗಳನ್ನ, ಅವಟನ್ನು ರೂಪಿಸತಕ್ಕಂಥದ್ದು ಸಹ ಅದು ಪಾಪವಷ್ಟೇ. ಅದನ್ನ ತಿರುಗಿಕೊಳ್ಳಿರಿ. ತಿರುಗಿಕೊಳ್ಳುವುದಾದರೆ ನಿಮಗೆ ರಕ್ಷಣೆ ಆಗ್ತದೆ. ತಿರುಗಿಕೊಳ್ಳುವುದಾದರೆ ನಿಮಗೆ ದೇವರು ನಿಮ್ಮನ್ನ ಕಾಪಾಡುತ್ತಾನೆ. ತಿರುಗಿಕೊಳ್ಳುವುದಾದರೆ ದೇವರು ನಿಮ್ಮನ್ನ ಸಂರಕ್ಷಿಸ್ತಾನೆ ಅಂತಕ್ಕಂಥದ್ದನ್ನ ಯೆಶಾಯನು ತನ್ನ ಇಸ್ರಾಯೇಲ್ ಜನರಿಗೆ ತಿಳಿಸ್ತಕ್ಕಂಥದ್ದನ್ನ ನಾವು ನೋಡುತ್ತೇವೆ. ಹಾದು ಹೋಗುತ್ತಾ ಅಪಾಯಗಳನ್ನ ತಪ್ಪಿಸುವುದು. ಇಸ್ರಾಯೇಲ್ ಜನ ಬರ್ತಕ್ಕಂಥ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ದುಃಖ, ಪ್ರತಿಯೊಂದು ವೇದನೆ, ಎಲ್ಲ ಒಂದು ಸಮಸ್ಯೆಗಳಿಂದ ಏನ್ ಮಾಡ್ತಾನೆ, ದೇವರು ಕಾಪಾಡ್ತಕ್ಕಂಥದ್ದನ್ನ, ಮತ್ತು ಅವರ ಪಾಪದ ಹರಿವಿರತಕ್ಕಂಥ ದೇವರನ್ನ ನೀವು ಮರೆತು ಬಿಟ್ಟಿದ್ರಿ, ವಿಗ್ರಹಾರದ ನೀವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ರಿ, ಅನ್ಯ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ದೇವರನ್ನ ಒಂದು ಅಶ್ವಬಲವನ್ನ, ದೇವರ ಒಂದು ಬಲವನ್ನ ನೀವು ಮರೆತು, ದೇವರ ಒಂದು ರಕ್ಷಣೆಯನ್ನ ಮರೆತು, ಯುಕ್ತ ದೇಶತಕ್ಕಂಥ ಜನರ ಒಂದು ಬಲವನ್ನ, ಅಶ್ವಬಲವನ್ನ, ರಥಬಲವನ್ನ ನೀವು ಆಶ್ರಯಿಸಿದ್ದೀರಿ ಅಂತಕ್ಕಂಥದ್ದನ್ನ ಇಲ್ಲಿ ಹೆಚ್ಚಿಸ್ತಕ್ಕಂಥ ಮಾತನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು 3ನೇ ಭಾಗ ಸಹ ನೋಡ್ತಿರುವಾಗ 8 ಮತ್ತು 9 ನೋಡ್ತಿರುವಾಗ ಇಲ್ಲಿ ಅಶ್ಶೂರಿಯರು ನಾಶವಾಗುವುದೆಂಬುದಾಗಿ. ಅಶ್ಶೂರಿಯರು ಯಾವ ರೀತಿಯಲ್ಲಿ ನಾಶ ಆಗ್ತಾರೆ ಅಂತಕ್ಕಂಥದ್ದನ್ನ ನೋಡುತ್ತಿರುವಾಗ ಅದರ ಒಂದು ಹಿನ್ನೆಲೆ ನಾವು ನೋಡ್ತಿರುವಾಗ ಕ್ರಿಸ್ತಪೂರ್ವ 701ರಲ್ಲಿ ಸನ್ಹೇರೀಬನ ಒಂದು ಆಳ್ವಿಕೆಯಲ್ಲಿದ್ದ ಅಶ್ಶೂರದ ಸೇನಾಪಡೆಯು ಬಹಳ ನಷ್ಟಕ್ಕೆ ತುತ್ತಾಯಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಕ್ರಿಸ್ತಪೂರ್ವ 701ರಲ್ಲಿ ಸನ್ಹೇರೀಬನ ಆಳ್ವಿಕೆಯಲ್ಲಿದ್ದ ಅಶ್ಶೂರದ ಸೇನಾಪಡೆಯು ಬಹಳ ನಷ್ಟಕ್ಕೆ ತುತ್ತಾಯಿತು. ಈ ರೀತಿಯಲ್ಲಿ ನಾಶವಾಯಿತು. ಮತ್ತು ಕ್ರಿಸ್ತಪೂರ್ವ 612ರಲ್ಲಿ ಮೇದ್ಯರು ಮತ್ತು ಬಾಬೇಲಿನವರು ಜೊತೆಗೂಡಿದ ಸೇನಾಪಡೆಯು ಅಶ್ಶೂರರನ್ನ ಸೋಲಿಸಿದ ಅದರ ರಾಜಧಾನಿಯಾಗಿರ್ತಕ್ಕಂಥ ನಿನೆವೆ ಪಟ್ಟಣವನ್ನ ನಾಶ ಮಾಡಿತು ಎಂಬುದಾಗಿ ನಾವು ಸತ್ಯವೇದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಕ್ರಿಸ್ತಪೂರ್ವ 612ರಲ್ಲಿ ಮೇದ್ಯರು ಮತ್ತು ಬಾಬೇಲಿನವರು ಜೊತೆಗೂಡಿ ಸೇನಾಪಡೆಯಾಗಿರ್ತಕ್ಕಂಥ ಅಶ್ಶೂರರನ್ನ ಸೋಲಿಸಿ
ಅದರ ರಾಜಧಾನಿ ಆಗಿರ್ತಕ್ಕಂಥ ನಿನವೆ ಪಟ್ಟಣವನ್ನ ನಾಶ ಮಾಡಿದರು. ಅದೇ ರೀತಿಯಲ್ಲಿ ಅಶೂರದ ಒಂದು ಮಹಾ ಸಂಹಾರದ ದಿನ ಎಂಬುದಾಗಿ ಅಲ್ಲಿ ಸತ್ಯದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಆ ದಿನದಲ್ಲಿ ಮಹಾ ಸಂಹಾರದ ದಿನ, ಅಶೂರದ ಒಂದು ಮಹಾ ಸಂಹಾರದ ದಿನ ಅವತ್ತು ಎಂಬುದಾಗಿ ದೇವರು ಇಲ್ಲಿ ಇರತಕ್ಕಂಥದ್ದನ್ನ ನೋಡ್ತದೆ. ಸಂದರ್ಭದಲ್ಲಿ ಸೂರ್ಯನ ಬೆಳಕು 7ರಷ್ಟು ಹೆಚ್ಚಿಸಿ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಅಶೂರರನ್ನ ನಾಶ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೂರ್ಯನ ಬೆಳಕು 7ರಷ್ಟು, 7 ಅಂತಕ್ಕಂಥ ಪರಿಪೂರ್ಣ ಅಂತಕ್ಕಂಥ ಒಂದು ಸಂಖ್ಯೆ ಆಗಿರ್ತದೆ. ಆ ರೀತಿಯಲ್ಲಿ ಬಿಸಿಲಿನ ಒಂದು ಪ್ರಭಾವ 7ರಷ್ಟೇ ಹೆಚ್ಚಿಸಿ ದೇವರು ಅವರನ್ನ ಬೆಂಕಿಯಿಂದ ಮತ್ತು ಹೊಗೆಯಿಂದ ಮತ್ತು ಪ್ರಭಾವಗಳಿಂದ ಅವರನ್ನ ನಾಶ ಮಾಡತಕ್ಕಂಥ ಒಂದು ಸನ್ನಿವೇಶವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದರಲ್ಲಿ ನಾವು ವಿಶೇಷವಾಗಿ ನಾವು ತಿಳ್ಕೊಳ್ಳೋದೇನೆಂದ್ರೆ, ಅಶೂರ್ಯರ ಒಂದು ಹಿನ್ನೆಲೆಯನ್ನು ನೋಡ್ತಿರುವಾಗ ಕ್ರಿಸ್ತಪುರ ಇಷ್ಟರಲ್ಲಿ ಯಾರು ನಾಶ ಮಾಡಿದರು ಮತ್ತು ಕ್ರಿಸ್ತಪುರಲ್ಲಿ ಇನ್ನ ಯಾವ ಯಾವ ದೇಶದವರು ಒಂದುಗೂಡಿ ನಾಶ ಮಾಡಿದರು ಮತ್ತು ಅಶೂರ್ಯರು ನಾಶವಾಗುವುದಕ್ಕೆ ಏನು ಕಾರಣವಾಗಿತ್ತು, ಅಶೂರ್ಯರು ದೇವರನ್ನ ಯಾವ ಒಂದು ಮೂಲಕವಾಗಿ ಅವರ ನಾಶ ಮಾಡದನಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 8 ಮತ್ತು 9 ವರ್ಷದಲ್ಲಿ ನೋಡುತ್ತಿರುವಾಗ ಇಲ್ಲಿ ಹೇಳಲ್ಪಡ್ತದೆ, ಆಗ ಅಶೂರ್ಯರು ಕತ್ತಿಯಿಂದ ಬೀಳುವರು. ಆ ಅಶೂರ್ಯರು ಕತ್ತಿಯಿಂದ ಏನಾಗ್ತಾರೆ, ಎಲ್ಲರ ನೆಲಕ್ಕೆ ಬೀಳ್ತಾರೆ, ಎಲ್ಲರೂ ಏನಾಗ್ತಾರೆ, ನಾಶವಾಗ್ತಾರೆ ಎಂಬುದಾಗಿ ಸತ್ಯವಿದ ಭಾಗ ನಮಗೆ ಬೋಧಿಸಲ್ಪಡುತ್ತೆ. ಹಾಗೆ ನಮ್ಮ ಜೀವಿತದಲ್ಲಿ ಸಹ ಈ ಲೋಕದಲ್ಲಿ ನಾವು ಬದುಕಿ ಬಾಳುತ್ತಿರುವಾಗ ದೇವರ ಒಂದು ಆಜ್ಞಕ್ಕೆ ವಿರುದ್ಧವಾಗಿ ನಾವು ಜೀವಿಸುವುದಾದರೆ ನಮ್ಮ ಒಂದು ಜೀವಿತ ಸಹ ಏನಾಗುತ್ತದೆ, ದೇವರ ಒಂದು ಕೋಪಕ್ಕೆ ಗುರಿ ಮಾಡಿಕೊಳ್ಳುತ್ತೆ ಎಂಬುದಾಗಿ ಸತ್ಯವಾದ ಭಾಗ ನಮಗೆ ಬೋಧಿಸ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿ ನಾವು ಮುಂದೆ ನೋಡುತ್ತಿರುವಾಗ ಅದು ಮನುಷ್ಯರ ಕತ್ತಿಯಲ್ಲ, ಖಡ್ಗವು ಅವರನ್ನು ನುಂಗುವುದು. ಆ ಒಂದು ಅಶೂರ್ಯರ ನಾಶವತಕ್ಕಂತ ಕತ್ತಿ ಅದು ಮನುಷ್ಯರ ಕತ್ತಿಯಲ್ಲ, ಖಡ್ಗ, ದೇವರ ಒಂದು ಖಡ್ಗದಿಂದ ಅವರನ್ನು ನುಂಗಿ ಬಿಡುತ್ತದೆ ಎಂಬುದಾಗಿ ನಾವು ಈ ಭಾಗದ ಮೂಲಕವಾಗಿ ತಿಳಿದುಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಮುಂದೆ ನೋಡುತ್ತಿರುವಾಗ ಅದು ಮಾನವ ಖಡ್ಗವಲ್ಲ, ಅವರು ಕತ್ತಿ ಕಡೆಯಿಂದ ಓಡುವರು. ಅದು ಮನುಷ್ಯ ನಿರ್ಮಾಣ ಮಾಡತಕ್ಕಂಥ ಒಂದು ಖಡ್ಗ ಅಲ್ಲ, ಕತ್ತಿ ಕಡೆಯಿಂದನೇ ಅವ್ರೇನಾಗ್ತಾರಂತೆ ಓಡಿ ಹೋಗ್ತಾರೆ ಎಂಬುದಾಗಿ ಸತ್ಯವಾದ ಭಾಗ ನಮ್ಗೆ ಬೋಧಿಸಲ್ಪಡುತ್ತದೆ. ಮತ್ತೆ ಮುಂದೆ ನೋಡುತ್ತಿರುವಾಗ, ಆದರೆ ಯೌವನಸ್ಥರು ಬಿಟ್ಟಿ ಹಿಡಿಯಲ್ಪಡುವರು. ಆ ಅಶೂರ್ಯದ ಒಂದು ಯೌವನಸ್ಥರು ಹಿಡಿಯಲ್ಪಡುತ್ತಾರೆ, ಸೆರೆ ಇಡಲ್ಪಡುತ್ತಾರೆ. ಅವರು ಈ ಒಂದು ದೇವರ ಒಂದು ಕೋಪಕ್ಕೆ ಗುರಿ ಆಗ್ತಾರೆ ಮತ್ತು ಇಸ್ರಾಯೇಲ್ ಜನರಿಗೆ ಅವರು ದಂಡನೆಯನ್ನ ವಹಿಸಿಕೊಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಮುಂದೆ ನೋಡುತ್ತಿರುವಾಗ ಅವರ ಶರಣರು ಭಯದಿಂದ ಓಡಿ ಹೋಗೋರು. ಅಶೂರರ ಒಂದು ಶರಣರು, ಅಶೂರರ ಒಂದು ಮೇಧಾವಿಗಳು, ಅಶೂರರ ಒಂದು ಅಧಿಪತಿಗಳು, ಅಶೂರರ ಒಂದು ಸೇನಾಧಿಪತಿಗಳು, ಅಶೂರರ ಸಂಬಂಧಪಟ್ಟತಕ್ಕಂಥ ನಾಯಕರು ಏನಾಗ್ತಾರೆ, ಓಡಿ ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವು ಸತ್ಯದ ಭಾಗದ ಮೂಲಕವಾಗಿ ತಿಳಿದುಕೊಳ್ಳುತ್ತೇವೆ. ಮತ್ತು ಅದರ ಪ್ರಧಾನರು ಎದುರಿ ಧ್ವಜಸ್ಥಾನದಿಂದ ದಿಕ್ಕುಪಾಲಾಗುವರು. ಆ ಒಂದು ಅಶೂರ್ಯರ ಸೈನ್ಯ, ಅಶೂರ್ಯರ ಜನಾಂಗದ ಒಂದಿರ್ತಕ್ಕಂಥ ಪ್ರಧಾನರು, ಪ್ರಮುಖರು, ಮುಖಂಡರು ಅಲ್ಲಿಂದ ಧ್ವಜಸ್ಥಾನದಿಂದ ಹೊರಟು ಹೋಗಿ ದಿಕ್ಕು ಪಾಲಾದರು ಎಂಬುದಾಗಿ ಸತ್ಯದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಚೀಯೋನಿನಲ್ಲಿ ಅಗ್ನಿಯನ್ನು, ಯೆರೂಸಲೇಮಿನಲ್ಲಿ ಒಲೆಯನ್ನು ಮಾಡಿಕೊಂಡಿರುವ ಯೆಹೋವನ ನುಡಿ ಇದೆ. ಚೀಯೋನಿನಲ್ಲಿ ಅಗ್ನಿ, ಯೆರೂಸಲೇಮಿನಲ್ಲಿ ಒಲೆ, ಈ ರೀತಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಯೆಹೋವನ ನುಡಿ, ಯೆಹೋವನ ಮಾತು, ಯೆಹೋವನ ಒಂದು ಆಜ್ಞೆ ಎಂಬುದಾಗಿ ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಇದರಲ್ಲಿ ನಾವು ಇದನ್ನೆಲ್ಲ ನೋಡ್ತಿರುವಾಗ ನಿಜವಾಗಲೂ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವುದಾದರೆ ನಿಜವಾಗಲೂ ದೇವರ ಒಂದು ನಿಜರಕ್ಷಣೆ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ, ನಮ್ಮ ಸಮಾಜಕ್ಕೂ, ಇಡೀ ಪ್ರಪಂಚಕ್ಕೂ ಇರ್ತದೆ ಅಂತಕ್ಕಂಥದ್ದನ್ನ ಈ ವಾಕ್ಯದ ಮೂಲಕವಾಗಿ ನಾವು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ನಾವು 3 ಭಾಗವನ್ನು ನೋಡಿದ್ವಿ. 1ನೇ ಭಾಗ ನೋಡ್ತಿರುವಾಗ ದೇವರು ಇಸ್ರೇಲ್ ಜನರು ಐಗುಪ್ತರ ಒಂದು ಅಶ್ವಬಲವನ್ನ ಮತ್ತು ರಥಬಲವನ ಮೇಲೆ ಅವರು ಭರವಸೆ ಬಿಟ್ಟರು. ಅದೇ ರೀತಿಯಲ್ಲಿ ದೇವರ ಮಕ್ಕಳತಕ್ಕಂಥ ನಾವು ಜನಬಲಗಳ ಮೇಲೆ, ಹಣಬಲದ ಮೇಲೆ ಭರವಸೆ ಇಡುವುದಕ್ಕಿಂತ ದೇವರ ಒಂದು ಭರವಸೆಯಲ್ಲಿ, ದೇವರ ಒಂದು ನಂಬಿಕೆಯಲ್ಲಿ ಭರವಸೆ ಇಡುವುದು ಎಷ್ಟೋ ಲೇಸ್ ಎಂಬುದಾಗಿ ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಳುವುದು. ಮತ್ತು 2ನೇ ಭಾಗ ನೋಡ್ತಿರುವಾಗ ಯೆಹೋವನು ಇಸ್ರಾಯೇಲನ್ನು ಕಾಪಾಡುವನು. ಕೋಳಿ ತನ್ನ ಮರಿಗಳನ್ನು ಯಾವ ರೀತಿಯಲ್ಲಿ ಕಾಪಾಡುತ್ತದೋ ಅದೇ ರೀತಿಯಲ್ಲಿ ಸ್ವಕೀಯ ಜನ ಅಂತಕ್ಕಂಥ ಇಸ್ರಾಯೇಲರನ್ನ, ದೇವರಾದ್ಕೊಂಡಿರ್ತಕ್ಕಂಥ ನಮ್ಮನ್ನ, ದೇವ ಸೇವೆ ಮಾಡತಕ್ಕಂಥ ನಮ್ಮನ್ನ, ದೇವರ ಸೇವಕರತಕ್ಕಂಥ ಕುಟುಂಬವನ್ನ, ದೇವರ ಆದಿನಲ್ಲಿ ದೇವರ ವಾಕ್ಯ ನಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳನ್ನ
ಇಡೀ ಪ್ರಪಂಚವನ್ನ ದೇವರು ಪ್ರತಿ ಕೋಳಿ ತನ್ನ ಮಳೆಯನ್ನು ಯಾವ ರೀತಿಯಲ್ಲಿ ಕಾಯ್ದು ಕಾಪಾಡುತ್ತದೋ ಅದೇ ರೀತಿ ಸಹ ನಮ್ಮನ್ನ ಕಾಯ್ದು ಕಾಪಾಡ್ತಿರತಕ್ಕಂಥದ್ದನ್ನ ಈ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬಹುದಿದೆ. ಮೂರನೇದಾಗಿ ಅಶೂರ್ಯರು ನಾಶವಾದರು. ಅದೇ ರೀತಿಯಲ್ಲಿ ದೇವರ ವಾಕ್ಯದ ವಿರುದ್ಧವಾಗಿ ನಾವು ಜೀವಿಸುವುದಾದರೆ ಪ್ರತಿಯೊಬ್ಬರ ಪ್ರಪಂಚತಕ್ಕಂಥ ಪ್ರತಿಯೊಬ್ಬರು ಯಾರೇ ಆದರೂ ಸಹ ನಾಶನಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ ದೇವರ ಬರ್ತದೆ. ದೇವರನ್ನು ಬಿಟ್ಟವರೇ ಮನಸ್ಸಿಗೆ ತಂದುಕೊಳ್ಳಿರಿ, ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೆನೆಂಬುದಾಗಿ ಕೀರ್ತನ ಭಾಗದಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ನಾವು ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಕಷ್ಟ ಬಂದ್ರು, ಯಾವುದೇ ಸಂಕಟ ಬಂದ್ರು, ಯಾವುದೇ ರೋಗ ಬಂದ್ರು, ಯಾವುದೇ ರುಜಿನ ಬಂದ್ರು ಸಹ ನಾವು ಈ ಲೋಕದಲ್ಲಿ ದೇವರನ್ನ ಬಿಡದೆ ದೇವರನ್ನ ನಂಬಿಕೆಯಲ್ಲಿ ಬೆಳೆದು ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಉತ್ತಮ ಸೇವಾ ಕಾರ್ಯಗಳನ್ನ ಮಾಡುತ್ತಾ, ಉತ್ತಮ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ, ಉತ್ತಮ ದೇವರ ವಾಕ್ಯವನ್ನು ಪ್ರಕಟಿಸುತ್ತಾ ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಜೀವಿಸ್ತಕ್ಕಂಥ ಸೌಭಾಗ್ಯವನ್ನ ದೇವರು ನಮಗೂ ಹಾಗೂ ನಿಮಗೂ ಇಡೀ ಪ್ರಪಂಚಕ್ಕಂಥ ಸಕಲ ಜನಾಂಗದವರಿಗೂ ಒದಗಿಸಿಕೊಡಲೆಂಬುದಾಗಿಯೂ ನಾನು ದೇವರ ಬೇಡಿಕೊಳ್ಳುತ್ತೇನೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಬರತನ ದೇವನ ನಾಮಕ್ಕೆ ಕೋಟೆಯನ್ನು ಕೂಡ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪಾಯಸು ವಿಶೇಷವಾಗಿ ಸ್ವಾಮಿ ಇದರಲ್ಲಿ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ಏಷ್ಯನ್ ಪ್ರವಚನ ಗ್ರಂಥ 31ನೇ ಅಧ್ಯಾಯ 1-9 ಧ್ಯಾನ ಮಾಡುತ್ತಿರುವಾಗ ಯೆಹೋವನೇ ನಿಜ ರಕ್ಷಕ ಎಂಬುದಾಗಿ ನಾವು ನೋಡ್ತಿರುವಾಗ ಅದೇ ರೀತಿಯಲ್ಲಿ ಸ್ವಾಮಿ ದೇವರ ಮಕ್ಕಳತಕ್ಕಂಥ ನಾವು ಈ ಲೋಕದಲ್ಲಿ ನಿಜವಾಗ್ಲೂ ಪ್ರತಿಯೊಂದು ಸಮಯ ಸಂದರ್ಭದಲ್ಲಿ, ಪ್ರತಿಯೊಂದು ಆಪತ್ತಿನಲ್ಲಿ, ಪ್ರತಿಯೊಂದು ಕಷ್ಟದಲ್ಲಿ, ಪ್ರತಿಯೊಂದು ಕಣ್ಣೀರಿನಲ್ಲಿ, ಪ್ರತಿಯೊಂದು ದುಃಖದಲ್ಲಿ, ಪ್ರತಿಯೊಂದು ವೇದನಲ್ಲಿ, ಪ್ರತಿಯೊಂದು ನೋವು ನಲಿವುಗಳಲ್ಲಿ ಸಹ ನಿಜವಾಗ್ಲೂ ದೇವರು ನಮ್ಮ ರಕ್ಷಣೆ ಮಾಡತಕ್ಕಂಥ ಸಂಪೂರ್ಣವಾದ ಒಂದು ಭರವಸೆ, ಸಂಪೂರ್ಣವಾದತಕ್ಕಂಥ ವಿಶ್ವಾಸ, ಸಂಪೂರ್ಣತಕ್ಕಂಥ ಒಂದು ನಂಬಿಕೆಯಿಂದ ನಾವು ಜೀವಿಸ್ತಕ್ಕಂಥ ಮಕ್ಕಳನ್ನಾಗಿ ನಮ್ಮೆಲ್ಲರ ನಿರ್ಮಾಣ ಮಾಡಿ ಅಪಾಯಸು ವಿಶೇಷವಾಗಿ ಸ್ವಾಮಿ ದೇವರೇ ನಾವು ಪ್ರತಿಯೊಂದು ಕೆಲಸ ಕಾರ್ಯ ಮಾಡುತ್ತಿರುವಾಗ ಅದು ನಿನ್ನ ಘನತೆಗೋಸ್ಕರವಾಗಿ, ಅದನ್ನ ನಿನ್ನ ನಾಮ ಮಹಿಮೆಗೋಸ್ಕರವಾಗಿ ಮಾಡ್ಲಿಕ್ಕಾಗುವಂತೆಯೂ ನಮಗೆ ಬೇಕಾಗ್ತಕ್ಕಂಥ ಆಸಕ್ತಿಯನ್ನ ಅನುಗ್ರಹಿಸಿಕೊಡು. ಅಪಾಯಸು ವಿಶೇಷವಾಗಿ ಸ್ವಾಮಿ ಈ ಲೋಕದಲ್ಲಿ ನಾವು ಏನೇ ಕೆಲಸ ಕಾರ್ಯ ಮಾಡಿದ್ರು ಸಹ ಅದು ಶ್ರದ್ಧೆಯಿಂದ, ಭಕ್ತಿಯಿಂದ, ಆಸಕ್ತಿಯಿಂದ ಮಾಡ್ಲಿಕ್ಕಾಗುವಂತೆಯೂ ಸಹಾಯವನ್ನು ಮಾಡು. ಅಪಾಯಸು ವಿಶೇಷವಾಗಿ ಸ್ವಾಮಿ ಈ ಲೋಕದಲ್ಲಿ ಸ್ವಾಮಿ ಎಷ್ಟೋ ಜನ ದೇವರ ವಾಕ್ಯವನ್ನು ಚೆನ್ನಾಗಿ ಬೋಧಿಸುತ್ತಾರೆ, ಆದರೆ ಅದರ ವಾಕ್ಯದ ಪ್ರಕಾರವಾಗಿ ನಡೆಯುವುದು ಮೇಲು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸೇವಕರತಕ್ಕಂಥ ನಾವು ಸಹ ದೇವರ ವಾಕ್ಯವನ್ನು ಹೇಳುವುದರ ಜೊತೆಗೆ ಅದರ ಪ್ರಕಾರವಾಗಿ ನಾವು ನಡೆಯುವುದು, ಅದರ ಪ್ರಕಾರವಾಗಿ ಕ್ರಿಯೆಗಳ ಮೂಲಕವಾಗಿ ಈ ಲೋಕದಲ್ಲಿ ಬದುಕಿ ಬಾಳುವುದು, ಈ ಲೋಕದಲ್ಲಿಂದು ಉತ್ತಮವಾಗತಕ್ಕಂಥ ಈ ಭೂಲೋಕದ ಯಾತ್ರೆಯನ್ನ ಉತ್ತಮವಾಗಿ ನಡೆಸುವುದು ಒಳ್ಳೆದಂತಕ್ಕಂಥದ್ದನ್ನ ಎಲ್ಲರೂ ಮಾದಟ್ಟು ಮಾಡಿಕೊಳ್ಳುವಂತ ಸಹಾಯವನ್ನು ಮಾಡು. ಅಪಾಯಸು ವಿಶೇಷವಾಗಿ ಸ್ವಾಮಿ ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯನ್ನ ಆಶೀರ್ವದಿಸು. ಕಲ್ವಾರ ಸಂಸ್ಥೆ ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ ಗುಣಶೇಖರ್ ಅಲಂಕಾರ ಅವರನ್ನ ಮತ್ತು ಅವರ ಉಪನಿರ್ದೇಶಕರ್ತಕ್ಕಂಥ ಎನ್ರಿಚ್ ಅವರನ್ನ ನೀನು ಆಶೀರ್ವದಿಸು, ಬಲಪಡಿಸು, ಕೃಪೆಯಿಂದ ತುಂಬಿಸು. ಉತ್ತಮ ಸ್ವಾಮಿ ಅವರ ಮೂಲಕವಾಗಿ ಏನೇನು ಸೇವಾ ಕಾರ್ಯಗಳು ನಡೀಬೇಕೆಂಬುದಾಗಿ ಇದೆಯೋ ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಸಬೇಕೆಂಬ ಪ್ರಾರ್ಥನೆ ಮಾಡುತ್ತೇವೆ. ಅಪಾಯಸ ಸ್ವಾಮಿ ಎಲ್ಲ ನಮ್ಮ ಕಲ್ವಾರ್ ಚಾಪಲ್ ಸೇವಕರನ್ನ, ಅವರ ಕುಟುಂಬವನ್ನ, ಅವ್ರ ಪೀಡಿಸತಕ್ಕಂಥ ಮುದ್ದು ಮಕ್ಕಳನ್ನ, ಅವರ ಧರ್ಮ ಪತ್ನಿಯವರನ್ನ, ಅವ್ರು ಮಾಡತಕ್ಕಂಥ ಎಲ್ಲಾ ಸೇವಾ ಕಾರ್ಯಗಳನ್ನ ಸುಗಮವಾಗಿ ನಡಲಿಕ್ಕಾಗುವಂತೆ ನೀನು ಸಹಾಯ ಮಾಡ್ಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು ಮತ್ತು ಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇಲೆ